ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಮತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಉಡುಪಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ. ತುಂಬ ವರ್ಷ ಆದಮೇಲೆ ಮತ್ತೆ ಮೀಟ್ ಮಾಡ್ತಾ ಇದ್ದೀವಿ. ಹಾಗೆಯೇ 18 ಇಯರ್ಸ್ ಫ್ರೆಂಡ್ಶಿಪ್ ನಮ್ಮದು. ಸೊ ನಾವೆಲ್ಲರೂ ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ, ಹಾಗೆ ನಾವು ಮಾಡಿರೋಂಥ ಸ್ಟೇ ಹೇಗಿತ್ತು ಅಂತೇಳಿ ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಮಿಡ್ನೈಟ್ ಬ್ಯಾಂಗ್ಳೂರಿಂದ ಹೊರಟೆ. ಆನ್ ದಿ ವೇ ಅಂದರೆ ಚಿತ್ರದುರ್ಗದಲ್ಲಿ ನನ್ನ ಫ್ರೆಂಡ್ಸ್ನ ಜಾಯ್ನ್ ಆದ. ಅವರೆಲ್ಲರೂ ಮುಂಚೆನೇ ಹೋಗಿದ್ದರಿಂದ ಒಂದೇ ಕಡೆಯಿಂದ ಬಂದರು. ಬಟ್ ನನಗೆ ಸ್ವಲ್ಪ ಹೋಗಿತ್ತು, ಅದಕ್ಕೋಸ್ಕರ ನಾನು ಮಿಡ್ನೈಟ್ ಅಂದರೆ ಅವತ್ತಿನ ದಿನವೇ ಹೊರಟೆ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. ಮಾರ್ನಿಂಗ್ ಟಿಫನ್ನ ಶಿವಮೊಗ್ಗದಲ್ಲಿರೋ ಮೀನಾಕ್ಷಿ ಭವನಲ್ಲಿ ತಿಂದ್ವಿ. ನಾನು ನನ್ನ ಫ್ರೆಂಡ್ಸು ದೋಸೆ ಮತ್ತು ಇಡ್ಲಿ ತಿಂದಿದ್ದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಬಟ್ ಸೈಜ್ ವೈಸ್ ತುಂಬ ಚಿಕ್ಕದಂತಲೇ ಅನಿಸಿದ್ದು. ಆ್ಯಂಡ್ ಇನ್ನೊಂದು ಇಲ್ಲಿ ಸಖತ್ ಕಾಮಿಡಿ ಆಗಿದ್ದು ಏನಪ್ಪ ಅಂದರೆ, ಈಗ ನಾರ್ಮಲ್ ಕಾಫಿ ನಾವು ಎಲ್ಲೇ ಕುಡಿದ್ರೂ ಒಂದು ಮೀಡಿಯಮ್ ಗ್ಲಾಸಲ್ಲಿ ಇರುತ್ತೆ. ಬಟ್ ಇಲ್ಲಿ ನಾನು ಕಾಫಿ ಹೇಳಿದಾಗ ಕಾಫಿ ಬಂದಿದ್ದು ನೋಡಿ ಶಾಕ್ ಆಗಿಬಿಟ್ಟೆ. ಬಿಕಾಸ್ ನಾನು ಫಸ್ಟ್ ಟೈಮ್ ಅಷ್ಟು ದೊಡ್ಡ ಕಾಫಿ ಗ್ಲಾಸ್ ನೋಡಿದ್ದು. ನಾನು ಯಾವತ್ತೂ ನನ್ನ ಲೈಫಲ್ಲೇ ಕುಡ್ದಿಲ್ಲ ಆ್ಯಂಡ್ ಕುಡಿಯೋದು ಇಲ್ಲ ಅನಿಸುತ್ತೆ. ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಈ ಕಾಫಿನ. ಸಖತ್ ಮಜಾ ಆಯಿತು ಮಾತ್ರ. ಟಿಫನ್ ಮುಗಿಸ್ಕೊಂಡು ಒಂದೆರಡು ಫೋಟೋಸ್ ತೊಗೊಂಡು ನಾವೆಲ್ಲರೂ ಹೊರಟ್ವಿ. ಫಸ್ಟಿಗೆ ನಾವು ಬಂದಿದ್ದು ವಾರಂಗ ಟೆಂಪಲ್. ಇದು ಜೈನ್ ಟೆಂಪಲ್. ಸುತ್ತಲೂ ವಾಟರ್, ಹಾಗೆ ಮಧ್ಯದಲ್ಲಿ ಟೆಂಪಲ್ ಇರೋದು. ಹಾಗೆ ಎಲ್ಲಿ ನೋಡಿದ್ರೂ ಗ್ರೀನಿನೇ ಇದೆ. ಈ ವ್ಯೂ ನೋಡ್ತಾ ಇದ್ದರೆ ಯಾವುದೋ ಒಂದು ಹೆವೆನಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಅಲ್ಲಿಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಪರ್ ಹೆಡ್ 20 ರುಪೀಸ್. ಇದ್ರ ಲೊಕೇಶನ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ.
ಬಂದಿದ್ದು ಉಡುಪಿ ಶ್ರೀಕೃಷ್ಣ ಟೆಂಪಲ್. ಆ್ಯಕ್ಚುಲಿ ನಾನು ಒಂದು 7 to 8 ಇಯರ್ಸ್ ಬ್ಯಾಕ್ ನನ್ನ ಜೂನಿಯರ್ಸ್ ಜೊತೆ ಬಂದಿದ್ದೆ. ನನಗೆ ಆವಾಗ ಅಷ್ಟು ದರ್ಶನ ಸರಿಗೆ ಸಿಕ್ಕಿರಲಿಲ್ಲ, ಬಿಕಾಸ್ ಅರ್ಜೆಂಟಾಗಿ ಬಂದು ಹೋಗಿದ್ದು ನಾವು. ಬಟ್ ಈ ಟೈಮ್ ಮಾತ್ರ ಮನಸ್ಫೂರ್ತಿಯಾಗಿ ದರ್ಶನ ಸಿಕ್ತು. ತುಂಬ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ನಾವು ಏಕಾದಶಿ ದಿನ ಹೋಗಿದ್ರಿಂದ ದೇವಸ್ಥಾನದ ಒಳಗಡೆ ತುಂಬ ರಶ್ ಇತ್ತು. ಏನಿಲ್ಲ ಅಂದರೂ ದರ್ಶನಕ್ಕೆ 1 hour 1.5 hour ಆಗುತ್ತೆ ಅಂತ ಹೇಳಿದ್ರಿಂದ ನಾವು ಸ್ಪೆಷಲ್ ದರ್ಶನ ತೊಗೊಂಡು ಹೋದ್ವಿ, ಬಿಕಾಸ್ ಟೈಮ್ ಕವರ್ ಮಾಡಬೇಕಿತ್ತು. ಹಾಗೆಯೇ ನನಗೆ ಈ ದೇವಸ್ಥಾನದ ಪ್ರಸಾದ ಅಂದರೆ ತುಂಬ ಇಷ್ಟ. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಏಕಾದಶಿ ದಿನ ಇಲ್ಲಿ ಪ್ರಸಾದ ಇರಲ್ವಂತೆ. ಇದು ನಂಗೆ ಗೊತ್ತಿರಲಿಲ್ಲ, ಸೊ ಪ್ರಸಾದ ಇರಲಿಲ್ಲ. ಬಟ್ ಖುಷಿ ವಿಚಾರ ಏನಪ್ಪ ಅಂದರೆ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಗಿದ್ದರಿಂದ ಸೊ ಊಟ ಮಾಡಿಕೊಂಡು ನಮ್ಮ ಸ್ಟೇ ಚೆಕ್ ಇನ್ ಮಾಡಬೇಕಿತ್ತು. ಸೊ ಅಲ್ಲಿಗೆ ಹೊರಟ್ವಿ. ನಾವು ಬುಕ್ ಮಾಡಿರೋಂಥ ಸ್ಟೇ ಉಡುಪಿಯಿಂದ 20 to 21 ಕಿಲೋಮೀಟರ್ ಇತ್ತು. ಸ್ಟೇಗೆ ಒಂದು 1 or 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ರೋಡ್ ತುಂಬ ಕಂಜೆಸ್ಟೆಡ್ ಇತ್ತು. ಬಟ್ ನಮಗೆ ಡೌಟ್ ಆಯಿತು, ಇದೇನಾ ನಾವು ಬುಕ್ ಮಾಡಿರೋಂಥ ಸ್ಟೇ ಅಂಥೇಳಿ. ಬಟ್ ಒನ್ಸ್ ವಿ ರೀಚ್ ದೇರ್, ಸೀರಿಯಸ್ ಆಗಿ ಹೇಳ್ತೀನಿ, ಸಖತ್ ಖುಷಿ ಆಗೋಯ್ತು. ನೀವು ನೋಡ್ಬೋದು ಎಂಟ್ರಿಯಿಂದನೇ ಅಷ್ಟು ಸೂಪರ್ಬ್ ಆಗಿದೆ. ಈ ಸ್ಟೇ ಒಳಗಡೆ ಎಲ್ಲ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ, ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಈ ಸ್ಟೇಯಲ್ಲಿ 2 bedroom ವಿತ್ ಅಟ್ಯಾಚ್ಡ್ ಬಾತ್ರೂಮ್, ಪೂಲ್, ಹಾಲ್, ಕಿಚನ್, ಹಾಗೆ ಬ್ಯಾಕ್ ಸೈಡ್ ಸಿಟ್ಟಿಂಗ್ ಏರಿಯಾ ಕೂಡ ಇದೆ. ರಿವರ್ ವ್ಯೂ, ಸನ್ಸೆಟ್, ಸನ್ರೈಸ್ ಏನಿಲ್ಲ ಅಂತ ಕೇಳಿ. ಇಂಟೀರಿಯರ್ ಮಾತ್ರ ಸಖತ್ತಾಗಿತ್ತು. ತುಂಬ ಕಾಮ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮಗೆ ಈ ಸ್ಟೇ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡೋದು ಮಾತ್ರ ಮರಿಬೇಡಿ. ಹಾಗೆಯೇ ಈ ಸ್ಟೇ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ನಾನು ಯಾವುದೇ ಲಿಂಕ್ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಪ್ರಮೋಷನ್ ವಿಡಿಯೋ ಅಲ್ವೇ ಅಲ್ಲ, ಜಸ್ಟ್ ನಂಗೆ ಇಷ್ಟ ಆಗಿದೆ, ಅದರಿಂದ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ನೀವು ಹೋಗ್ಬಿಟ್ಟು ಆ ಲಿಂಕ್ ಮೂಲಕ ಸರ್ಚ್ ಮಾಡ್ಬೋದು, ಅಷ್ಟೇ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ನನ್ನ ಫ್ರೆಂಡ್ ನಾನು ಹುಡ್ಕೊಂಬಂದಿದ್ದೆ ನೋಡಿ. ನಾನು ಎಲ್ಲೋದ್ರೂ ಮಾತ್ರ ನನ್ನನ್ನು ಹುಡ್ಕೊಂಬಂದೇ ಬರ್ತಾರೆ. ನನಗೆ ಗೊತ್ತಿಲ್ಲ ನನಗೂ ಕ್ಯಾಟ್ಸಿಗೂ ಏನು ಅಟ್ಯಾಚ್ಮೆಂಟ್ ಇದೆ ಅಂಥೇಳಿ. ನಾನು ಯಾವುದೇ ಪ್ಲೇಸಿಗೆ ಹೋದ್ರೂ ಅಟ್ಲೀಸ್ಟ್ ಒಬ್ಬರು ಇಬ್ಬರಾದರೂ ಸಿಗ್ತಾನೆ ಇರ್ತಾರೆ. ನೈಟ್ ಊಟಕ್ಕೆ ನಾವು ಹೋಟೆಲಲ್ಲಿ ತಿನ್ನಲಿಲ್ಲ, ಪಾರ್ಸಲ್ ತೊಗೊಬಂದ್ವಿ. ಬಿಕಾಸ್ ನಾವು ಇರುವಂಥ ಸ್ಟೇ ಬ್ಯಾಕ್ ಸೈಡ್ ಸಿಟ್ಟಿಂಗ್ ಏರಿಯಾ ತುಂಬ ಚೆನ್ನಾಗಿತ್ತು. ಸೊ ಮಾತಾಡಿಕೊಂಡು ತಿನ್ನೋಣ ಅಂತ ಹೇಳಿ ಪಾರ್ಸಲ್ ತೊಗೊಂಬಂದು ಎಲ್ಲರೂ ಅಲ್ಲಿ ಕುತ್ಕೊಂಡು ತಿಂದು
ಆಮೇಲೆ ನೈಟ್ ಮಲ್ಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಸೆಲೆಬ್ರೇಷನ್ ಇತ್ತು, ಮುಗಿಸ್ಕೊಂಡು ನಾವು ಮಲ್ಕೊಂಡ್ವಿ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on ಮಾರ್ನಿಂಗ್ ನಾವು ಬಂದಿದ್ದು ಸಾಲಿಗ್ರಾಮದಲ್ಲಿರುವಂತಹ ಝೋನ್ 51 ಕೋಡಿ ಕಯಾಕಿಂಗ್ ಪಾಯಿಂಟ್. ಆ್ಯಕ್ಚುಲಿ ಡೆಲ್ಟಾ ವ್ಯೂ ಪಾಯಿಂಟ್ ಹತ್ರನೂ ಇದೆ, ಹಾಗೆ ಸಾಲಿಗ್ರಾಮದಲ್ಲೂ ಇದೆ. ಬಟ್ ನೀವೇನಾದ್ರು ಉಡುಪಿಗೆ ಬಂದರೆ ಸಾಲಿಗ್ರಾಮದಲ್ಲಿರುವಂತಹ ಕಯಾಕಿಂಗ್ ಪಾಯಿಂಟ್, ಅದರಲ್ಲೂ ಝೋನ್ 51 ಕೋಡಿ ಮಿಸ್ ಮಾಡಲೇಬೇಡಿ. ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ನೀವು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಫಸ್ಟು ನಾ ಹೋಗಿದ್ದು ಬೋಟಲ್ಲಿ, ನಂತರ ಒಂದು ಸ್ವಲ್ಪ ಹೊತ್ತು ಕಯಾಕಿಂಗ್ ಮಾಡಿದ್ವಿ. ಕಯಾಕಿಂಗ್ ಮಾಡಬೇಕಂದ್ರೆ 1 hour 45 minutes, ನಿಯರ್ಲಿ 2 hours ಆಗುತ್ತೆ. ಹಾಗೆಯೇ ಬೋಟಿಂಗ್ ಹೋದರೆ ನಿಯರ್ಲಿ 1 hour 15 minutes ಆಗುತ್ತೆ. ನಾವು ಮಾತ್ರ ಸಖತ್ ಮಜಾ ಮಾಡಿದ್ವಿ. we'll go, finding life along the way, melodies we haven't played. No, I don't want no rest, echoing around these walls, fighting to create a song. I don't wanna miss a beat. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ಬೋಟಿಂಗ್ ಹಾಗೆ ಕಯಾಕಿಂಗ್ ಮುಗಿಸ್ಕೊಂಡು ನಮ್ಮ ಸ್ಟೇಗೆ ಬಂದ್ವಿ. ಚೆಕ್ಔಟ್ ಮಾಡಿಕೊಂಡು ನಾವೆಲ್ಲರೂ ಹೊರಟಿದ್ದು ಮಲ್ಪೆ ಬೀಚಿಗೆ. ಮಲ್ಪೆ ಬೀಚ್ ಎಂಟ್ರಿಯಲ್ಲೇ ಪಾರ್ಕಿಂಗ್ ಚಾರ್ಜಸ್ ಕಲೆಕ್ಟ್ ಮಾಡ್ತಾರೆ. ನಾನಿಲ್ಲಿ ತೋರಿಸಿದ್ದೀನಿ ಯಾವ್ಯಾವ ವೆಹಿಕಲ್ಗೆ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಮಧ್ಯಾಹ್ನ ಆಗಿದ್ದರಿಂದ ಹೊಟ್ಟೆ ಸಖತ್ ಹಶ್ವಾಗಿತ್ತು ಎಲ್ರಿಗೂ. ಸೊ ಫಸ್ಟು ನಾವು ಅಲ್ಲೇ ಶಾಕ್ಸಲ್ಲಿ ಊಟ ಮಾಡಿಕೊಂಡು ಆಮೇಲೆ ನಾವು ಬೀಚ್ ಹತ್ರ ಹೊರಟಿದ್ದು. ಆ್ಯಂಡ್ ಇಲ್ಲೂ ಒಬ್ಳು ಫ್ರೆಂಡ್ ಸಿಕ್ಕಲು ನನಗೆ. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಅವಳು ನನಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ಸೀ ಶೋರಲ್ಲಿ ತುಂಬ ಡರ್ಟಿ ಅನ್ನಿಸ್ತು ನನಗೆ. ಜನಗಳಂತೂ ಎಲ್ಲಿ ಸಿಕ್ಕರೆ ಅಲ್ಲೇ ಉಗ್ತಿದ್ರು. ಸೊ ನಂಗೆ ಅದು ಇಷ್ಟ ಆಗಲಿಲ್ಲ. ಬಟ್ ಇಲ್ಲಿ ಒಂದು ಸಖತ್ ಖುಷಿ ಆಗಿದೆ ಅಂದರೆ ಫ್ಲೋಟಿಂಗ್ ಬ್ರಿಡ್ಜ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ನಿಜವಾಗ್ಲೂ ಮರೆಯೋಕ್ಕೆ ಆಗಲ್ಲ. ಅದರಲ್ಲೂ ಫ್ರೆಂಡ್ಸ್ ಜೊತೆ ಬಂದಿದ್ದಲ್ವ, ಸಖತ್ ಖುಷಿ ಆಯಿತು ಆ್ಯಂಡ್ ಮೆಮೊರೇಬಲ್ ಮೂಮೆಂಟ್ ಇದು. ಫ್ಲೋಟಿಂಗ್ ಬ್ರಿಡ್ಜ್ ಚಾರ್ಜಸ್ ಬಂದು 150 rupees ಪರ್ ಹೆಡ್. ವರ್ತಿ ಫಾರ್ ಮನಿ ಅಂತಲೇ ಹೇಳ್ಬೋದು. And on we'll go, through the wastelands, through the highways. And on we'll go.
ಬಂದಿದ್ದು ಕಾಪು ಬೀಚ್ ಲೈಟ್ ಹೌಸ್. ಸನ್ಸೆಟ್ ಪಾಯಿಂಟ್ ಆಗಿರೋದ್ರಿಂದ ಈವ್ನಿಂಗ್ ತುಂಬಾ ಕ್ರೌಡ್ ಇರುತ್ತೆ, ಬಟ್ ಕ್ಲೀನ್ ಬೀಚ್ ಅಂತಲೇ ಹೇಳ್ಬೋದು. ನನಗಂತೂ ಈ ಬೀಚ್ ಸಖತ್ ಇಷ್ಟ ಆಯಿತು. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And ಇಲ್ಲಿ ಕೆಫೆಗೆ ಇಟ್ಟಿರೋಂಥ ಯೂನಿಕ್ ನೇಮ್ ನೋಡ್ಬಿಟ್ಟು ಸಖತ್ ಇನ್ಸ್ಪಿರೇಷನ್ ಅನ್ನಿಸ್ತು, ಹಾಗೆ ಖುಷಿ ಆಯಿತು. ನಮಗೆ ಟ್ಯಾಲೆಂಟ್ ಇದ್ದರೆ ನಾವು ಹೇಗೆ ಬೇಕಾದರೂ ಬದುಕ್ಬೋದಲ್ವ. ಇನ್ನೊಬ್ರ ಹತ್ರ ಕೇಳ್ಕೊಂಡು ಬದುಕೋದಕ್ಕಿಂತ ನಮ್ಮ ಪರಿಶ್ರಮದಿಂದ ಬರೋವಂಥ ಒಂದು ಚಿಕ್ಕ ಅಮೌಂಟ್ ಆದ್ರೂ ನಮಗೆ ತುಂಬಾ ಖುಷಿ ಕೊಡುತ್ತೆ ಅಂತ ನನಗೆ ಫೀಲ್ ಆಗಿದ್ದು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಆಶಾ ರೆಡ್ಡಿ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.